ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಬಾಲ ಮುಂದೆ ರಾಣಿ ಅಮ್ಮನನ್ನು ಹೋಗಿ ಅಪ್ಕೊಂಡಿರೋದನ್ನು ನೋಡಿದಂಥ ಬಾಲಾಗೆ ಕೊನೆಗೂ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾಗಿಬಿಟ್ಟಿದೆ. ಹಾಗಿದ್ರೆ ಇಲ್ಲಿ ಕಾವೇರಿ ಮೇಲೆ ಅಟ್ಯಾಕ್ ಮಾಡಿಸಿದ್ ಯಾರು? ಕಾವೇರಿ ಬಾಲ ವಿರುದ್ಧ ರೊಚ್ಚಿಗೆತ್ತದ್ದು ಯಾಕೆ? ಏನಾಯಿತು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿಯನ್ನು ವರದಾಯಿಂದ ಬಚಾವ್ ಮಾಡ್ತಾರೆ. ಬಾಲ ಹೋಗಿದ್ದೆ ವರದಾಗೆ ಹಿಗ್ಗಾಮುಗ್ಗ ಬಾರಿಸಿ ಕಾವೇರಿಯನ್ನು ಕಾಪಾಡ್ತಾರೆ. ಕಾವೇರಿ ಅದಾಗ್ಯೂ ಕೂಡ ಬಾಲ ಮೇಲೆ ಅನುಮಾನ ಪಡ್ತಾರೆ. ವರದಾ ಮತ್ತು ಬಾಲ ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಕಾವೇರಿ ಅವರು ಬಾಲ ಮೇಲೆ ರೇಗ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಬಟ್ ಬಾಲ ಮಾತ್ರ ನಾನು ಬದಲಾಗಿದ್ದೀನಿ, ನಂಗೆ ಸತ್ಯ ಗೊತ್ತಾಗಿದೆ ಅಂತಲೇ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಬಾಲ ಮಾತ್ರ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದು ಕೂಡ ಇಲ್ಲಿ ಕಾವೇರಿಯವರು ರೊಚ್ಚಿಗೆದ್ದಾಗ ಬಾಲ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಕಾವೇರಿ ಮಾತ್ರ ಅರ್ಥ ಮಾಡ್ಕೋತಾ ಇಲ್ಲ. ನೀನು ಪೆರೋಲ್ ಕೊಟ್ಟು ಬಿಡಿಸಿದ್ಯಾ ಅನ್ನೋದೇ ನಿಜ ಆಗಿದ್ರೆ ಖಂಡಿತ ಅದರಿಂದ ಕೂಡ ಬೇರೆ ಉದ್ದೇಶನೇ ಇರುತ್ತೆ ಅಂತ ಹೇಳಿ ಕಾವೇರಿ ಹೇಳಿದಾಗ ಸರಿ ಆಯಿತು ಬಿಡು, ನೀನು ನಂಬಿಲ್ಲ ಅಂದರೆ ನಾನು ಏನು ಮಾಡಲಿ ಅಂತ ಹೇಳ್ತಾರೆ. ನಂತರ ಸೇಫಾಗಿ ಸತ್ಯಾಗೆ ಮಾತು ಕೊಟ್ಟ ಹಾಗೆ ಕಾವೇರಿಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದಿದ್ದೆ ರಾಣಿ ಅಮ್ಮನನ್ನು ನೋಡಿ ಖುಷಿ ಪಡ್ತಾಳೆ. ಇಲ್ಲಿ ಅಮ್ಮ ಯಾಕೆ ಇಷ್ಟೊತ್ತು ಕಾಣಿಸಿರ್ಲಿಲ್ಲ, ಯಾರು ಅವಳನ್ನು ಕರ್ಕೊಂಡು ಹೋಗಿದ್ದು, ಯಾರು ಅವಳನ್ನು ಕರ್ಕೊಂಡು ಬಂದಿದ್ದು ಅನ್ನೋ ಪ್ರಶ್ನೆಯನ್ನು ರಾಣಿ ಕಾವೇರಿಯನ್ನು ಕೇಳ್ತಾರೆ. ಆಗ ಸತ್ಯ ಅವರು ಸತ್ಯ ಮುಚ್ಚಿಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಸತ್ಯ ಹೇಳಿಬಿಡು ಕಾವೇರಿ ಅಂತ ಹೇಳಿದಾಗ ಕಾವೇರಿ ಸತ್ಯ ಹೇಳ್ತೀನಿ ಅಂತ ಹೇಳಿ ಸೂಕ್ಷ್ಮವಾಗಿ ತನ್ನ ಮಗಳಿಗೆ ಎಲ್ಲವನ್ನ ಕೂಡ ಅರ್ಥ ಮಾಡಿಸ್ತಾರೆ. ದೇವಕಿ ತಪ್ಪು ಮಾಡದೇ ಇದ್ರೂ ಕೂಡ ಜೈಲಲ್ಲಿ ಕೃಷ್ಣನಿಗೆ ಜನ್ಮ ಕೊಟ್ಟಲು ದೇವರು. ಅಮ್ಮ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ, ಅಂಥದ್ರಲ್ಲಿ ನಾವು ಮನುಷ್ಯರು, ನಾವು ಯಾವ ಲೆಕ್ಕ? ನಾನು ಕೂಡ ತಪ್ಪು ಮಾಡಿದೆ, ಯಾರೋ ಕುತಂತ್ರಕ್ಕೆ ಒಳಗಾಗಿ ಇಷ್ಟು ವರ್ಷ ನಾನು ಜೈಲಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಯ್ತು, ಈಗಲೂ ಕೂಡ ಜೈಲಿಗೆ ಹೋಗಬೇಕಾಗಿದೆ. ಇದನ್ನು ಕೇಳಬೇಡ ಮಗಳೇ, ಅರ್ಥ ಮಾಡ್ಕೊ ಏನು ಹೇಳ್ತಿದ್ದೀನಿ ಅನ್ನೋದನ್ನು ಅಂತ ಹೇಳಿ ಕಾವೇರಿ ಹೇಳ್ತಾರೆ. ಯಾರು ನನ್ನ ಜೈಲಿಗೆ ಕಳಿಸಿದ್ರು ಅವರೇ ನನ್ನ ಕರ್ಕೊಂಡು ಹೋಗಿದ್ದು ಅಂತ ಕೂಡ ತಿಳಿಸ್ತಾರೆ. ರಾಣಿ ಕೂಡ ಕಾವೇರಿ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಷ್ಟ ಇಲ್ಲದೆ ಇನ್ನು ಮುಂದೆ ಕೇಳೋದಿಲ್ಲ ಅಮ್ಮ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರಳ ಮತ್ತು ಅವರಮ್ಮ ಸತ್ಯ ಹೇಳಿಬಿಡ್ತಾರೆ. ಇನ್ನೇನು ಇವಳು ಮತ್ತು ಕಾವೇರಿ ಮನೆಯಿಂದ ಹೊರಟೋಗ್ತಾರೆ ಅಂತ ಕಾಯ್ತಿರ್ತಾರೆ. ಬಟ್ ಯಾವಾಗ ಕಾವೇರಿಯವರು ಬುದ್ಧಿವಂತಿಕೆಯಿಂದ ರಾಣಿಗೆ ಅರ್ಥ ಮಾಡಿಸಿದ್ರು ಇಲ್ಲಿ ಸರಳ ಅವರು ಮುಗೀತು ಕತೆ. ಹೇಗೆ ಅರ್ಥ ಮಾಡಿಸಿ ರಾಣಿಯನ್ನು ಸುಮ್ಮನಿರಿಸ್ಬಿಟ್ಲು ಈ ಕಾವೇರಿ ಅಂತ ಹೇಳಿದ್ರೆ ನಾಳೆ ನಾನು ಕೇಳೋ ಪ್ರಶ್ನೆಗಳಿಗೆ ಕಾವೇರಿ ತತ್ತರಿಸ್ಬೇಕಾಗತ್ತೆ, ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾರೆ. ನಂತರ ಇಲ್ಲಿ ಬಾಲ ಮೇಲೆ ವರದಾಗೆ ಡೌಟ್ ಬಂದಿದೆ. ಯಾಕಂದರೆ ತನಗೆ ಹೊಡೆದಿದ್ದು ಬಾಲ ಅಂತ ಹೇಳಿ ಅನುಮಾನ ಪಟ್ಟಂತಹ ವರದ ತನ್ನ ಹುಡುಗರಿಗೆ ಹೇಳಿದ್ದೆ ಬಾಲನ ಫಾಲೋ ಮಾಡೋದಕ್ಕೆ ತಿಳಿಸಿದ್ದಾರೆ. ಬಿಕಾಸ್ ಇಲ್ಲಿ ಬಾಲ ಕೈಲಿ ಒಂದು ಗಾಯ ಆಗಿರುತ್ತೆ, ಅದು ತನಗೆ ಹೊಡಿಬೇಕಾದ್ರೆ ಆಗಿದ್ದೇನೋ ಅಂತ ವರದಾಗೆ ಅನಿಸುತ್ತೆ. ಬಾಲನ ಪ್ರಶ್ನೆ ಮಾಡ್ತಾರೆ ಕೂಡ ಅವರು. ಆದರೆ ಬಾಲ ಎಲ್ಲೋ ತಾಕಿರಬೇಕು, ಗೊತ್ತಾಗಿಲ್ಲ ಅಂತಾನೆ ಸುಳ್ಳು ಹೇಳಿಬಿಡ್ತಾರೆ. ಹಾಗಾಗಿ ವರದಾಗೆ ಬಾಲ ಮೇಲೆ ಡೌಟ್ ಹೆಚ್ಚಾಗಿದೆ. ಇತ್ತ ಕಡೆ ಮಣಿ ಮತ್ತು ಬಾಲ ಇಬ್ಬರು ಕೂಡ ಸೇರಿಕೊಂಡು ಹೇಗಾದ್ರೂ ಮಾಡಿ ನಾವು ವರದನ್ನು ಜೈಲಿಗೆ ಕಳಿಸ್ಬೇಕು, ಕಾವೇರಿಯನ್ನು ಬಿಡಿಸ್ಬೇಕು, ಹಾಗೆ ಮಾಡಬೇಕು ಅಂದರೆ ಮೊದಲು ಆ ಒಂದು ಪ್ರೂಫ್ ನಮ್ಮ ಕೈಗೆ ಸಿಗಬೇಕು ಅಂತ ಹೇಳಿ ಆ ಪ್ರೂಫನ್ನು ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಕಾವೇರಿ ಮತ್ತು ರಾಣಿ ಇಬ್ಬರು ಕೂಡ ಬೆಳಗ್ಗೆ ಹೊರಗಡೆ ಇದ್ದು ಮಾತಾಡುತ್ತಿರೋ ಸಮಯದಲ್ಲಿ ಅಲ್ಲಿಗೆ ಅಮ್ಮ ಬರ್ತಾರೆ. ಸರಳವ್ರಮ್ಮ ಬಂದಿದ್ದೆ, ಏನಮ್ಮ ಕಾವೇರಿ ನೀನೇನೋ ಜೈಲಲ್ಲಿ ಇದ್ಬಿಡ್ತೀಯಾ, ಆದರೆ ನಿನ್ನ ಮಗಳು ಈ ಮನೇಲಿರ್ತಾಳೆ, ನನ್ನ ಅಳಿಯಂಗೆ ಮನೆ ಸಾಕೋದೆ ಕಷ್ಟ ಆಗಿದೆ, ಅಂಥದ್ರಲ್ಲಿ ನೀನು ಕೂಡ ನಿನ್ನ ಮಗಳನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀಯಲ್ಲ, ನನ್ನ ಅಳಿಯಂಗೆ ಎಷ್ಟು ಕಷ್ಟ ಆಗೋದಿಲ್ಲ, ನಿನ್ನ ಮಗಳನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವನು ತನ್ನ ಆರೋಗ್ಯನ ಕೂಡ ರೆಕ್ಕಿಸ್ದೆ, ಮನೆಗೂ ಕೂಡ ಸರಿಯಾಗಿ ಬರದೆ, ಸರಿಯಾಗಿ ಊಟ ಮಾಡಿದೆ, ತಿಂಡಿ ಮಾಡಿದೆ, ಇಡೀ ರಾತ್ರಿ ಪೂರನೂ ಕೂಡ ಕೆಲಸ ಮಾಡ್ತಿರ್ತಾನೆ, ಹಗಲು ರಾತ್ರಿ ಅಂದ. ನಿಜಕ್ಕೂ ನನ್ನ ಅಳಿಯಂಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಜೊತೆಗೆ ನಿನಗೂ ಯಾಕೆ ಕಷ್ಟ ಆಗಬೇಕು, ನನ್ನ ಅಳಿಯಂಗೂ ಯಾಕೆ ಕಷ್ಟ ಆಗಬೇಕು, ಹೇಗೂ ನಿನ್ನ ಗಂಡ ಇದ್ದಾರೆ, ರಾಣಿ ಅಪ್ಪ ಇದ್ದಾರಲ್ವ, ಅವ್ರ ಹತ್ರ ಹೋಗಿ ನಿನ್ನ ಮಗಳನ್ನು ಬಿಟ್ಬಿಡಬಹುದಲ್ವ ಅಂತ ಹೇಳಿ ಹೇಳ್ತಿದ್ದಾಗನೇ ಅಲ್ಲಿಗೆ ಸತ್ಯವರು ಎಂಟ್ರಿ ಕೊಟ್ಟಿದ್ದೆ ಅತ್ತಿಯನ್ನು ತರಾಟೆಗೆ ತಗೋತಾರೆ. ಕೊನೆಗೂ ಇಲ್ಲಿ ಅತ್ತೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ರು, ಮತ್ತೆ ಆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಹಾಗಂದು ಮಾತ್ರಕ್ಕೆ ಇಲ್ಲಿ ಸತ್ಯವರ ಅತ್ತೆ ಸುಮ್ಮನಿರುವುದಿಲ್ಲ, ಅಲ್ಲಿಗೆ ಬಂದಿರೋದೇ ಇಲ್ಲಿ ರಾಣಿಯನ್ನು ಮನೆಯಿಂದ ಕಳಿಸೋದಕ್ಕೆ. ಅದೇ ಕಾರಣಕ್ಕೆ ಬಂದಿರತಕ್ಕಂಥ ಅತ್ತೆ ಹಾಗೆ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ಕೂಡ ಅಲ್ಲಿ ವರದಾನೆ ಕಾವೇರಿ ಬದುಕಲ್ಲಿ ಆಟ ಆಡಿದ್ದು ಅನ್ನೋ ವಿಷಯವನ್ನು ಸರಳ ಮತ್ತು ಅವರಮ್ಮ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಪೂಜೆಗೆ ಹೋಗಿದ್ದಾರೆ. ರಾಣಿ, ಸತ್ಯವರು, ಚಂದು ಎಲ್ಲರೂ ಕೂಡ ಅದೇ ಒಂದು ಸಮಯವನ್ನು ಯೂಸ್ ಮಾಡ್ಕೊಂಡಂತ ಸರಳ ಮತ್ತು ಅಜ್ಜಿ ಇಬ್ಬರು ಕೂಡ
ಸೇರಿಕೊಂಡಿದ್ದೆ. ವರದಾಗೆ ಕಾಲ್ ಮಾಡ್ತಾರೆ. ವರದಾಗೆ ಕಾಲ್ ಮಾಡಿ, ನೀವು ಯಾರಿಗೋಸ್ಕರ ಹುಡುಕ್ತಾ ಇದ್ದೀರೋ, ಯಾರ ವಿಷಯದಲ್ಲಿ ಏನಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ನೋಡ್ತಾ ಇದ್ದೀರೋ, ಆಕೆಯ ಬದುಕಲ್ಲಿ ಏನಿದೆ ಅಂತ ದೊಡ್ಡ ವಿಷಯ ಏನು ಅನ್ನೋದು ನೀವು ತಿಳ್ಕೊಬಹುದಾಗಿದೆ. ನಾನು ಹೇಳೋ ಜಾಗಕ್ಕೆ ಹೋದರೆ ಅಲ್ಲಿ ನೀವು ತಿಳ್ಕೊಬೇಕಾಗಿರೋ ಆ ಒಂದು ದೊಡ್ಡ ವಿಷಯ ಏನು ಅನ್ನೋದನ್ನು ನೀವು ತಿಳ್ಕೊಬಹುದು ಅಂತ ಹೇಳಿ ಅಲ್ಲಿ ಸತ್ಯ ಮತ್ತು ಕಾವೇರಿ ರಾಣಿನ ಕರ್ಕೊಂಡು ಹೋಗಿರ್ತಕ್ಕಂಥ ದೇವಸ್ಥಾನದ ಅಡ್ರೆಸ್ಸನ್ನು ಕೊಡ್ತಾರೆ. ಅದೇ ಒಂದು ಅಡ್ರೆಸ್ಸನ್ನು ತಿಳ್ಕೊಂಡಂತಹ ವರದ ತನ್ನ ಹುಡುಗರಿಗೆ ಹೇಳ್ತಾರೆ, ಈ ಬಾರಿ ಕಾವೇರಿ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು, ಅವಳು ಬದುಕಿದ್ದಷ್ಟು ನನಗೇನೆ ಅಪಾಯ ಇದೆ, ಹಾಗಾಗಿ ಅವಳ ಕಥೆಯನ್ನೇ ಮುಗಿಸ್ಬಿಡಬೇಕು ಅಂತ ಹೇಳಿದ್ದೆ. ಕಾವೇರಿ ಕಥೆಯನ್ನೇ ಮುಗಿಸೋದಕ್ಕೆ ಅಂತ ಹೇಳಿ ವರದ ಎಲ್ಲರನ್ನ ಕೂಡ ಅಲ್ಲದೇ ದೇವಸ್ಥಾನದ ಕಡೆಗೆ ಕಳಿಸಿದ್ದಾರೆ. ಇಲ್ಲಿ ರಾಣಿ ತುಂಬ ಖುಷಿಯಿಂದ ಮುಂಚೆ ಸೇರಿ ಪೂಜೆ ಮಾಡ್ತಾ ಸಮಯ ಕಳೀತಾ ಇದ್ದಾರೆ. ಈ ಕಡೆ ಕಾವೇರಿ ಪೂಜೆ ಮಾಡುವ ಸಮಯದಲ್ಲಿ ನೀರಿಗೆ ಹೋಗಬೇಕಾಗತ್ತೆ. ಆ ಕಡೆ ಬಾಲ ಕೂಡ ಇದ್ದಾರೆ. ಯಾಕಂದರೆ ಬಾಲ ಕಾವೇರಿಯ ಹಿಂಬದಿಯನ್ನೇ ಇದ್ದಾರೆ. ಯಾಕಂದರೆ ವರದ ಏನಾದರೂ ಮಾಡಿಬಿಡ್ಬಹುದೇನೋ ಅನ್ನೋ ಕಾರಣಕ್ಕೆ ಕಾವೇರಿಯನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಕಾವೇರಿ ಹಿಂದೆ ಮುಂದೆನೇ ಬಾಲ ಸುತ್ತುತ್ತಿದ್ದಾರೆ. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ ಅದು. ಈ ಕಡೆ ಕಾವೇರಿ ನೀರು ಒಳಗಡೆ ಹೋಗಿ ಆ ಒಂದು ನೀರಲ್ಲಿ ಸ್ನಾನ ಮಾಡಬೇಕಾಗಿದೆ. ಹಾಗಾಗಿ ನೀರಲ್ಲಿ ಒಳಗಡೆ ಹೋಗ್ತಾನೆ ಮುಳುಕೋದಕ್ಕೆ ಅಂತ ಹೇಳಿ. ಅದರ ನಡುವೆ ಅಲ್ಲಿಗೆ ರೌಡಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಕಾವೇರಿಗೆ ಗೊತ್ತಿಲ್ಲ ಅದು. ಯಾವಾಗ ಇಲ್ಲಿ ರೌಡಿಗಳಿದ್ದಾರೆ ಅನ್ನೋ ವಿಷಯವನ್ನು ಬಾಲ ತಿಳ್ಕೊಂಡು ತಕ್ಷಣ ಅಲ್ಲಿಂದ ಓಡ್ ಹೋಗಿ ನೀರು ಒಳಗಡೆ ಅವರು ಕೂಡ ಮುಳುಗ್ತಾರೆ. ಈ ಕಡೆ ಕಾವೇರಿ ಮುಳುಗಿ ಹೇಳಬೇಕಾದ್ರೆ ರೌಡಿಗಳು ಆಕೆಯ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ಬಾಲ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿದ್ದೆ ಮತ್ತೆ ಕಾವೇರಿಯನ್ನು ಕಾಪಾಡ್ತಾರೆ. ಆ ಕಡೆ ರಾಣಿ ಇರುವುದಿಲ್ಲ, ಅವಳು ದೂರ ಹೋಗಿರ್ತಾಳೆ ಏನೋ ತಗೊಳ್ಳೋದಕ್ಕೆ ಅಂತ ಹೇಳಿ. ಅವಳಿಗೆ ಗೊತ್ತಾಗುತ್ತೆ ಬ್ರಹ್ಮನ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಹಾಗಾಗಿ ಅವಳು ಕೂಡ ಓಡಿ ಬರ್ತಿದ್ದಾಳೆ. ಇತ್ತ ಕಡೆ ಬಾಲ ಎಲ್ರಿಗೂ ಹಿಗ್ಗಾಮುಗ್ಗ ಬಾರಿಸೋದ್ರ ಮುಖಾಂತರ ಕಾವೇರಿಯನ್ನು ಕಾಪಾಡ್ತಾರೆ. ಬಟ್ ಕಾವೇರಿ ಅಂತೂ ಇದನ್ನೆಲ್ಲ ಮಾಡಿಸಿರೋದು ನೀನೇ ಈ ರೌಡಿಗಳನ್ನ ಬಿಟ್ಟಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನನ್ನ ಹಿಂದೆ ಸುತ್ತಬೇಡ, ಏನಿದೆ ಯೋಗ್ಯತೆ ಅಂತ ನನ್ನ ಹಿಂದೆ ಸುತ್ತಾ ಇದೆಯಾ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇನ್ನು ಮುಂದೆ ನನ್ನ ಕಣ್ಣಿಗೆ ನೀನು ಕಾಣಿಸ್ಕೋ ಕೂಡ್ದು ಅಂತ ಹೇಳ್ತಾರೆ. ಬಾಲ ಕೂಡ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಿರ್ತಾರೆ. ಆ ಕಡೆ ರಾಣಿ ಅಮ್ಮ ಅಂತ ಹೇಳಿ ಬಂದು ಅಪ್ಕೋತಾಳೆ. ಅಮ್ಮ ಅಂತ ಹೇಳಿದ ಮಾತು ಬಾಲಗೆ ಕೇಳಿಸುತ್ತೆ. ಏನದು ರಾಣಿ ಯಾರಿದು ಅಮ್ಮ ಅಂತ ಅಪ್ಕೊಂಡಿದ್ದು ಕಾವೇರಿಯನ್ನು, ರಾಣಿ ಧ್ವನಿ ಇದ್ದಾಗಿತ್ತಲ್ಲ ಅಂತ ಹೇಳಿ ತಿರುಗ್ತಾರೆ. ತಿರುಗಿ ನೋಡಿದಾಗ ಕೊನೆಗೂ ಬಾಲಾಗೆ ಗೊತ್ತಾಗುತ್ತೆ ಇಲ್ಲಿ ರಾಣಿ ಕಾವೇರಿಯ ಮಗಳು, ಹಾಗೆ ನನ್ನ ಮಗಳು ಅಂತ ಹೇಳಿ. ಕೊನೆಗೂ ಕೂಡ ತನ್ನ ಮಗಳು ಬದುಕಿದ್ದಾಳೆ, ಅದು ರಾಣಿ ಅನ್ನೋ ವಿಷಯವನ್ನು ತಿಳಿದಂಥ ಬಾಲ ಆ ಒಂದು ಖುಷಿಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಫೈನಲಿ ಇಲ್ಲಿ ಬಾಲ ಮುಂದೆ ರಾಣಿನೇ ತನ್ನ ಮಗಳು ಅನ್ನೋ ಸತ್ಯ ಅರಿವಿಲ್ಲಾಗಿದೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.